ಬಟ್ ಐ ರಿಯಲಿ ಹೋಪ್ ಒಳ್ಳೆ ವಾತಾವರಣ ಇವತ್ತು ಗೌರಿ ದತ್ತು ಮ್ಯಾಮ್ ಫೋನ್ ಮಾಡಿದ್ರು, ಆಗ ಹೇಳ್ತಾ ಇದ್ರು ಶಿವರಾಮ್ ಕಾರಂತರವರಿಗೆ ಯಾರೋ ಕೇಳಿದಾಗ ಹೇಳ್ತಾ ಇದ್ರಂತೆ ಒಂದು ಸಂದರ್ಶನದಲ್ಲಿ, ಈ ಕಲೆ ಎಲ್ಲ ರಕ್ತಗತವಾಗಿ ಬರುತ್ತೆ ಅಂತ. ಶಿವರಾಮ್ ಕಾರಂತರವ್ರು ಹೇಳಿದ್ರಂತೆ, ರಕ್ತಗತವಾಗಿ ಬರೋದು ಬರೀ ಕಾಯಿಲೆ ಮಾತ್ರ, ಇನ್ಯಾವುದು ಬರಲ್ಲ ಅಂತ. ಸೊ ವಾತಾವರಣ ತುಂಬ ಮುಖ್ಯ ಮಕ್ಕಳು ಬೆಳಿಬೇಕಾರೆ ಅನ್ನೋವಂಥದ್ದು. ಅವರು ಸಾಕಷ್ಟು ಪಠ್ಯಗಳಿಗೂ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆ ವಾತಾವರಣನ ಕೊಡುವಂಥ ಪ್ರಯತ್ನ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಎಷ್ಟೋ ಜನರ ಕನಸುಗಳನ್ನ ಆಲೋಚನೆಗಳನ್ನ ಹಂಚ್ಕೊಳ್ಳುವಾಗ ಕೇಳಿರ್ತೀರಿ, ಗಂಡು ಮಗು ಬೇಕಾ ಹೆಣ್ಣು ಮಗು ಬೇಕಾ ಅನ್ನೋಂತಹ ಪ್ರಶ್ನೆಗಳು ಚರ್ಚೆಗಳಿರುತ್ತೆ. ಸೊ ನಿಮ್ಮ ಈ ಆಲೋಚನೆ ಶುರುವಾದಾಗ ಹೇಗಿತ್ತು, ಅಥವಾ ಆ ಕಾಲಕ್ಕೆ ಹೇಗಿತ್ತು? ಅಲ್ಲ, ಆ ಕಾಲ ಬಿಡಿ, ಯಾವ ಕಾಲ ಆದ್ರೂ ಬಿಡಿ, ನನ್ನ ನೋಡ್ರೆ ಗೊತ್ತಾಗಲ್ಲ ನನ್ನ ಆಲೋಚನೆ ಏನಿರುತ್ತೆ ಅಂತ. ನನ್ನ ತಂಗಿನೂ ಹೇಳೋದು, ಎರಡೂ ಹೆಣ್ಣಾದ್ರೆ ನೋಡೋ ನಿಂಗೆ ಬಂಪಡ್ರ ಅಂದ್ಲು, ಗೊತ್ತಿಲ್ಲ. ಬಟ್ ಹೆಣ್ಣು ಒಂದಿರಬೇಕು ಮನೆಗೆ ಖಂಡಿತವಾಗ್ಲೂ. ಬಟ್ ಏನೇ ಆಗಲಿ, ಅದು ಗಂಡಾಗಲಿ ಹೆಣ್ಣಾಗಲಿ ನನ್ನ ಮಕ್ಕಳೇ ಆಗಿರ್ತಾರೆ ಅವರು. ಹಾಗಾಗಿ ಐ ವಿಲ್ ಹ್ಯಾವ್ ಟು ಆಕ್ಸೆಪ್ಟ್ ದೆಮ್. ಬಟ್ ಸಾಫ್ಟ್ ಕಾರ್ನರ್ ಸ್ವಲ್ಪ ಹೆಣ್ಣಿಗೆ ಜಾಸ್ತಿ ರೀ. ಆದರೆ ಕನ್ಸೇನು ಜಾಸ್ತಿ ಅಷ್ಟೊಂದೇನು ಮಾಡ್ಕೊಂಡಿಲ್ಲ ನಾನು. ಬಟ್ ಒಳ್ಳೆ ರೀತಿಯಲ್ಲಿ ಬೆಳೀಲಿ ಅನ್ನೋದಷ್ಟೇ. ಒಳ್ಳೆ ನಾಗರಿಕರಾಗಿ ಬೆಳಿಬೇಕು. ಅದಕ್ಕಿಂತ ಜಾಸ್ತಿ ಇನ್ನೇನು ಡಿಮ್ಯಾಂಡ್ ಮಾಡೋಕ್ಕಾಗಲ್ಲ ಇವತ್ತಿನ ಬರೋವಂತಹ ಪೀಳಿಗೆ ದಿನಗಳಲ್ಲಿ. ಈಗಲೇ ಆಗಲೇ ಯು ಕ್ಯಾಂಟ್ ಆಸ್ ದೆಮ್ ಟು ಬಿ ಎನಿಥಿಂಗ್. ಈಗ ಆ ಟೈಮ್ ಹೋಯ್ತು. ಅಪ್ಪ ಹೇಳಿದಾರೆ ಇಂಜಿನಿಯರ್ ಆಗು, ಅಪ್ಪ ಹೇಳಿದಾರೆ ಡಾಕ್ಟರ್ ಆಗು, ಅಮ್ಮ ಹೇಳಿದಾರೆ ಇದಾಗು. ಇಟ್ ಈಸ್ ನೋ ಮೋರ್ ಆಫ್ ದ್ಯಾಟ್. ನಾವು ಎಷ್ಟೋರಿಗೆ ಸ್ವಾತಂತ್ರ್ಯ ಕೊಡ್ತೀವಿ ಅಷ್ಟು ಒಳ್ಳೇದು. ಅವ್ರ ಜೀವನ ಅವ್ರು ನೋಡ್ಕೊಳ್ಬೇಕು, ಅವ್ರ ಕಾಲ ಮೇಲೆ ಅವ್ರು ಖಂಡಿತ ನಿಲ್ಬೇಕು. ಐ ಆಮ್ ನಾಟ್ ಅ ಪರ್ಸನ್ ಹೂ ವಿಲ್ ಅವರನ್ನ ಪ್ಯಾಂಪರ್ ಮಾಡಿ ಡೊನೇಷನ್ ಕಟ್ಟೋದು ಅದೆಲ್ಲ. ಐ ಆಮ್ ನಾಟ್ ಅ ಪರ್ಸನ್, ಐ ವಿಲ್ ನಾಟ್ ಡೂ ದಟ್.